ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯ್ತು ಪ್ರಿಯರೇ, ಈ ದಿನ ಕರ್ತನ ದಿನವಲ್ಲವೋ? ಆಲಯಕ್ಕೆ ಹೋಗಬೇಕಲ್ಲವೋ? ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೀರಾ? ಈಗಾಗಲೇ ವೈಯಕ್ತಿಕವಾಗಿ ನೀವು ಪ್ರಾರ್ಥಿಸಿದ್ದೀರಿ ಎಂದು ನಂಬುತ್ತೇನೆ. ಈಗಾಗಲೇ ನಿಮ್ಮಲ್ಲಿ ಕೆಲವರು ಚರ್ಚಿಗೆ ಹೊರಟಿದ್ದೀರಿ ಎಂದು ನಂಬುತ್ತೇನೆ. ಯಾಕಂದರೆ ನಿಮ್ಮ ಆರಾಧನೆ ಬೇಗ ಇರ್ಬೋದು, ಮತ್ತೆ ಕೆಲವೊಂದು ಚರ್ಚಸ್ ಆರಾಧನೆ ತಡವಾಗಿರೋದ್ರಿಂದ ನಿಮಗೋಸ್ಕರ ಈ ಅನುದಿನದ ಧ್ಯಾನವನ್ನು, ಅಂದರೆ ಈ ರೀತಿಯ ಸಂದೇಶಗಳು ಪ್ರತಿದಿನ ನಿಮಗೆ ಸಾರುತ್ತಾ ಇರುವುದರಿಂದ ಭಾನುವಾರವೂ ಕೂಡ ಸಾರಲಾಗುತ್ತೆ. ಅಷ್ಟು ಮಾತ್ರವಲ್ಲ, ಇತರ ದೇಶದಲ್ಲಿದ್ದವರಿಗೆ ಕೆಲವರಿಗೆ ಚರ್ಚಸ್ ಇಲ್ಲದಕ್ಕಾಗಿ ಅವರು ವಾಕ್ಯಕ್ಕಾಗಿ ಕಾದು ಎದುರು ನೋಡ್ತಿದ್ದಾರೆಂದು ತಿಳಿಸುತ್ತಿದ್ದಾರೆ. ಅದಕ್ಕಾಗಿಯೇ ದೇವರ ವಾಕ್ಯವನ್ನು ದಿನಾಲೂ ನಿಮಗೆ ತಲುಪಿಸುತ್ತಾ ಇದ್ದೇವೆ. ನೀವು ಚರ್ಚೆಗೆ ಹೋಗುವುದಕ್ಕಿಂತ ಮುಂಚೆ ಚಿಕ್ಕ ಒಂದು ಸಂದೇಶ ಟೈಮ್ ಇದ್ರೆ ಕೇಳಿ, ಇಲ್ಲವೇ ನಿಮ್ಮ ಚರ್ಚ್ ಮುಗಿಸಿಕೊಂಡು ಬಂದ ನಂತರ ಟೈಮ್ ಸಿಕ್ಕಾಗ ಈ ಸಂದೇಶವನ್ನು ವೀಕ್ಷಿಸಿರಿ. ಮೊದಲು ನೀವು ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸಿ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಪುನರುತ್ಥಾನದ ದಿನವೆಂದು, ಕರ್ತನ ದಿನವೆಂದು ನನ್ನ ದೇವರು ಸಜೀವವಾಗಿದ್ದಾರೆಂದು, ಆತನೇ ಲೋಕರಕ್ಷಕನೆಂದು ಜ್ಞಾಪಕ ಮಾಡಿಕೊಂಡು ಲೋಕಕ್ಕೋಸ್ಕರ ವಿಜ್ಞಾಪನೆ ಮಾಡಲು, ನಿಮ್ಮನ್ನು ಅರಿಯದೇ ಇರುವವರಿಗೋಸ್ಕರ ನಿಮ್ಮ ಸನ್ನಿಧಿಯಲ್ಲಿ ಮೊರೆ ಇಡಲು, ನಿಮ್ಮ ಪ್ರೀತಿಯ ಸುವಾರ್ತೆ ಪ್ರಪಂಚಕ್ಕೆಲ್ಲ ಪ್ರಕಟಿಸಲ್ಪಡುವಂತೆ, ಪ್ರತಿಯೊಬ್ಬರು ರಕ್ಷಿಸಲ್ಪಡುವಂತೆ ಈ ಸಮಯದಲ್ಲಿ ದೇವರೇ ನಿಮ್ಮ ಆಲಯಕ್ಕೆ ಹೋಗಿ ದೇವರ ಮಕ್ಕಳೆಲ್ಲರೊಂದಿಗೆ ಸೇರಿ ನಿಮ್ಮ ನಾಮ ಧರಿಸಿರುವಂತಹ ನಾವೆಲ್ಲರೂ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ದೊಡ್ಡ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನೋಡಿರಿ, ಆಲಯಕ್ಕೆ ಹೋಗುವುದು ಕೇವಲ ನಮಗೋಸ್ಕರ ಮಾತ್ರವಲ್ಲ. ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕಾಗಿ ಮತ್ತು ನಾವು ನಮ್ಮ ದೇವರನ್ನು ಆರಾಧಿಸುವುದಕ್ಕಾಗಿ, ನಮಗಾಗಿ ದೇವರು ಮಾಡಿರುವ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಂಡು ಆತನಿಗೆ ಕೃತಜ್ಞತಾಸ್ತುತಿ ಸಲ್ಲಿಸುವುದಕ್ಕಾಗಿ, ಆತನ ಸಂದೇಶಗಳನ್ನು ಲಾಲಿಸಿ ಆತನ ಕಟ್ಟಳೆಗಳನ್ನು, ನ್ಯಾಯವಿಧಿಗಳನ್ನು, ಆತನ ಚಿತ್ತವನ್ನು ಅರಿತುಕೊಳ್ಳಲು ಹೋಗ್ತಿದ್ದೇವೆ. ಅಷ್ಟು ಮಾತ್ರವಲ್ಲ, ದೇವರ ಮಕ್ಕಳಾದ ನಾವು ದೇವರ ಆಲಯಕ್ಕೆ ಹೋಗುವುದು ಇತರರಿಗಾಗಿ ಪ್ರಾರ್ಥಿಸುವುದಕ್ಕೂ ಕೂಡ ನಾವಲ್ಲಿ ಸೇರುವವರಾಗಿರ್ತೇವೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ನನ್ನ ಮುಖದರ್ಶನ ಬಯಸಿ ತಮ್ಮ ಕೆಟ್ಟ ಮಾರ್ಗ ಬಿಟ್ಟು ಬಿಡುವುದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರ ದೇಶವನ್ನು ಸ್ವಸ್ಥಪಡಿಸುವೆನು ಎಂಬುದಾಗಿ ಆ ದಿನ ದೇವರು ಸೊಲೊಮೋನನು ಕಟ್ಟಿರುವ ದೇವಾಲಯದ ವಿಷಯದಲ್ಲಿ ಕರ್ತನು ಹೇಳಿರುವ ಪ್ರಕಾರ ಈ ದಿನ ನಮ್ಮ ದೇವರ ಆಲಯಗಳಲ್ಲಿ ದೇವರ ಮಕ್ಕಳಾದ ನಾವು ಕೂಡಿ ಬಂದು ಲೋಕದಲ್ಲಿರುವ ಪ್ರಜೆಗಳಿಗೋಸ್ಕರ ಹಾಗೂ ಲೋಕಕ್ಕಾಗಿಯೂ ವಿಜ್ಞಾಪನೆ ಮಾಡಬೇಕಾಗಿದೆ. ವಾಕ್ಯ ನೋಡಿರಿ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಓದುತ್ತೇನೆ ಕೇಳಿ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸರುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಹಾಗೂ ನೆಮ್ಮದಿಯಿಂದಲೂ ಸುಖದಿಂದಲೂ ಜೀವಿಸಬೇಕಾದರೆ, ದೇಶ ಚೆನ್ನಾಗಿದ್ದಾಗ ತಾನೇ ನಾವು ಚೆನ್ನಾಗಿರೋದು, ದೇಶದ ಪರಿಸ್ಥಿತಿಗಳು ಚೆನ್ನಾಗಿರುವಾಗ ತಾನೇ ನಾವು ಕೂಡ ಚೆನ್ನಾಗಿರೋದು, ನಮ್ಮ ದೇಶದ ವಿಧಿಗಳು ಕಟ್ಟಳೆಗಳು ಚೆನ್ನಾಗಿ ಸರಿಯಾಗಿ ಇರುವಾಗ ತಾನೇ ನಾವು ಸ್ವೇಚ್ಛವಾಗಿರಲು ಸಾಧ್ಯ. ನಾವು ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ತಿದ್ದೇವೆ, ಸ್ಕೂಲ್ನಲ್ಲಿ ಟೀಚರ್ ಮಾಡುವ ಪಾಠಗಳು, ಆ ಟೀಚರ್ಸ್ ಕಲಿಸುವ ಸಿಲೆಬಸ್ ಕರೆಕ್ಟ್ ಆಗಿದ್ದಾಗ ತಾನೇ ನಮ್ಮ ಮಕ್ಕಳು ಯೋಗ್ಯರಾಗೋದು. ನಮಗೆ ಗೊತ್ತಾಗದಂತೆಯೇ ಈ ಲೋಕ ನಮ್ಮ ಮೇಲೆ ಪ್ರಭಾವ ಬೀರುತ್ತಾ ಇದೆ. ಅದಕ್ಕೆ ನಾವೇ ಲೋಕದ ಮೇಲೆ ಪ್ರಭಾವ ಬೀರಬೇಕು. ಸಭೆ ಲೋಕಕ್ಕೆ ಬೆಳಕನ್ನು ಹೊರಚೆಲ್ಲುತ್ತಿರಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ನನ್ನನ್ನು ಹಿಂಬಾಲಿಸುವವನು ಎಂದಿಗೂ ಕತ್ತಲೆಯಲ್ಲಿರದೆ ಬೆಳಕಿನಲ್ಲಿ ನಡೆಯುವನು ಎಂದು ಯೇಸು ಹೇಳಿದ್ದಾರೆ. ನಾವು ಸಂಪೂರ್ಣವಾದ ಭಕ್ತಿಯುಳ್ಳವರಾಗಿರಬೇಕಾದರೆ, ನಮ್ಮ ಭಕ್ತಿಗಿರುವ ಆಟಂಕಗಳು ಬರದಂತೆ ಇರಬೇಕಾದರೆ ಏನ್ಮಾಡ್ಬೇಕು ನೋಡಿ? ಈ ದಿನ ಪ್ರಪಂಚ ದೇಶದ ಸರ್ಕಾರಗಳು ಆ ದೇಶದಲ್ಲಿರುವ ವಿಶ್ವಾಸಿಗಳಿಗೆ ಕೆಲವೊಂದು ಆಟಂಕಗಳನ್ನುಂಟು ಮಾಡ್ತಿವೆ. ಕೆಲವೊಂದು ದೇಶಗಳಲ್ಲಿರುವಂತಹ ಕಾನೂನುಗಳು ವಾಕ್ಯಕ್ಕೆ ವಿರುದ್ಧವಾಗಿರುವುದರಿಂದ ಕಾನೂನು ಕೈಕೊಳ್ಳಬೇಕಾದಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತಾ ಇದೆ. ಅಬಾರ್ಷನ್ ಎನ್ನುವುದು ವಾಕ್ಯಕ್ಕೆ ವಿರುದ್ಧವಾಗಿದೆ. ಗರ್ಭದಲ್ಲಿರುವ ಶಿಶುವನ್ನು ಕೊಂದಾಕುವುದು ನರಹತ್ಯಕ್ಕೆ ಸಮಾನವಾಗಿದೆ. ಆದರೆ ಈ ದಿನ ಕೆಲವೊಂದು ಸ್ಥಳಗಳಲ್ಲಿ, ನಮ್ಮ ದೇಶದಲ್ಲಿ ಅದು ನಿಷೇಧಿಸಲ್ಪಟ್ಟಿದೆ, ಆದರೆ ಕೆಲವೊಂದು ದೇಶಗಳಲ್ಲಿ ಅದು ಸರ್ವಸಾಧಾರಣವೇ. ಹೀಗೆ ಅನೇಕ ವಿಷಯಗಳು, ಕೆಲವೊಂದು ವಿಷಯಗಳು ಅನೇಕ ದೇಶಗಳಲ್ಲಿ, ಅಂದರೆ ಹೊರ ದೇಶಗಳಲ್ಲಿ ನಾವು ನೋಡುವುದಾದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾನೂನುಗಳು ಅಲ್ಲಿವೆ.
ಅದಕ್ಕಾಗಿಯೇ ಅವು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಪ್ರಭಾವ ಬೀರುತ್ತಿವೆ. ನಾವು ಸಂಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಅಂದರೆ ಸಮಾಧಾನವುಳ್ಳವರಾಗಿ ಹೇಳಬೇಕಾದರೆ ಒಂದು ರೀತಿಯ ಕ್ರಮವುಳ್ಳವರಾಗಿ ಬದುಕಬೇಕಾದರೆ, ನೆಮ್ಮದಿಯಿಂದಲೂ ಸುಖದಿಂದಲೂ ಬದುಕಬೇಕಾದರೆ ನಾವೇನ್ ಮಾಡ್ಬೇಕಂತೆ? ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮನುಷ್ಯರೆಲ್ಲರಿಗೋಸ್ಕರ ಪ್ರಾರ್ಥಿಸಬೇಕಂತೆ. ನಿಮ್ಮ ಪಕ್ಕದ ಮನೆಯವರಿಗೋಸ್ಕರ ನೀವು ಪ್ರಾರ್ಥಿಸದಿದ್ದರೆ ಅವರೇ ನಿಮಗೆ ಪೊಕ್ಕೆಯಲ್ಲಿ ಈಟಿಯಂತೆ ತಯಾರಾಗ್ತಾರೆಂದು ವಾಕ್ಯ ಹೇಳುತ್ತೆ. ಹೌದು ಪ್ರಿಯರೇ, ನಾವು ನಮ್ಮ ನೆರೆಹೊರೆಯವರಿಗೋಸ್ಕರ ಪ್ರಾರ್ಥನೆ ಮಾಡದಿದ್ದರೆ ಅವರ ಡಿಸ್ಟರ್ಬೆನ್ಸ್ ನಿಮಿತ್ತ ನೀವು ಕೂಡ ಡಿಸ್ಟರ್ಬ್ ಆಗ್ತೀರಲ್ಲವೇ? ಅಂದರೆ ನಿಮ್ಮ ಪಕ್ಕದ ಮನೆಯವರ ಮನೆ ಸುಟ್ರೆ ನಿಮ್ಮ ಮನೆ ಸುಡುವುದಿಲ್ಲವೋ? ಹೌದಲ್ಲವೇ? ಖಂಡಿತವಾಗಿ ಸುಡುತ್ತೆ. ಅದಕ್ಕಾಗಿಯೇ ನಾವು ನಮ್ಮ ನೆರೆಯವರಿಗಾಗಿ ಪ್ರಾರ್ಥಿಸಬೇಕು, ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕು. ಒಂದು ದೇಶ ಚೆನ್ನಾಗಿದ್ರೆ ಸಾಕೋ ಈ ದಿನ? ಪಕ್ಕದಲ್ಲಿರುವ ನೆರೆಯ ದೇಶದಲ್ಲಿ ಏನಾದರೂ ಸಮಸ್ಯೆ ಉಂಟಾದ್ರೆ ನಮ್ಮ ದೇಶದಲ್ಲಿ ಸಮಸ್ಯೆ ಎದುರಾಗ್ತಾವಲ್ಲವೇ? ಅದಕ್ಕೆ ಒಂದು ದೇಶದಲ್ಲಿ ಏನಾದರೂ ಆದರೆ ಅದು ಎಲ್ಲಾ ದೇಶಗಳ ಮೇಲೆ ಎಫೆಕ್ಟ್ ಆಗ್ತಿವೆ ಈ ದಿನ. ಆದ್ದರಿಂದ ಮನುಷ್ಯರೆಲ್ಲರಿಗೋಸ್ಕರ, ದೇಶ ವಿದೇಶದಲ್ಲಿರುವಂತಹ ಎಲ್ಲರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಮನುಷ್ಯರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಹಾಗೆಯೇ ರಾಜರುಗಳಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥಿಸಬೇಕು. ರಾಜರುಗಳು ಅನ್ನಿರಿ ಇಲ್ಲವೇ ಅಧಿಕಾರಿಗಳು ಅನ್ನಿರಿ, ಅಂದರೆ ಈ ದಿನದ ಪ್ರೆಸಿಡೆಂಟ್ಸ್, ಪ್ರೈಮ್ ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ಸ್, ಹೌದಲ್ಲವೇ? ಇವರಿಗಾಗಿ ಪ್ರಾರ್ಥಿಸುವುದು ನಮ್ಮ ಜವಾಬ್ದಾರಿಕೆಯಾಗಿದೆ. ಎಲ್ಲಾ ಅಧಿಕಾರವು ಮೇಲಿನಿಂದ ಬರುವಂತದಾಗಿರೋದ್ರಿಂದ ದೇವರು ತಾನು ನೇಮಿಸಿರುವವರನ್ನೇ ಉಪಯೋಗಿಸಿಕೊಳ್ಳುತ್ತಾರೆ. ಬೈಬಲ್ನಲ್ಲಿ ನೋಡೋದಾದ್ರೆ ಅನೇಕರನ್ನು ದೇವರು ಉಪಯೋಗಿಸಿಕೊಂಡಿದ್ದಾರೆ. ಆದರೆ ದೇವರು ತನ್ನ ಇಷ್ಟದಂತೆ ಅವರ ಯೋಚನೆಗಳನ್ನು ನೀರಿನ ಕಾಲುವೆಗಳಂತೆ ಹರಿಯುವಂತೆ ಅವರ ಯೋಚನೆಗಳನ್ನು ದೇವರು ಮಾರ್ಗದರ್ಶಿಸುವುದನ್ನು ನಾವು ನೋಡ್ತೇವೆ. ನಾವು ಪ್ರಾರ್ಥಿಸಿದರೆ ಕಾಯ್ದೆ ಕಾನೂನುಗಳು ಬದಲಾಗ್ತವೆ, ಕಾಯ್ದೆ ಕಾನೂನುಗಳು ನ್ಯಾಯವಾಗಿರ್ತವೆ, ದೇಶದಲ್ಲಿ ಸಮಾಧಾನವಿರುತ್ತೆ, ಸರಿಯಾದ ನಿರ್ಣಯಗಳು ಅಧಿಕಾರಿಗಳು ತೆಗೆದುಕೊಳ್ಳುವುದಕ್ಕಾಗಿ, ರಾಜರುಗಳು ತೆಗೆದುಕೊಳ್ಳುವುದಕ್ಕಾಗಿ ದೈವ ಜ್ಞಾನ ಅವರು ಹೊಂದಿಕೊಳ್ತಾರೆ. ಅದಕ್ಕೆ ರಾಜರುಗಳಿಗಾಗಿಯೂ ಅಧಿಕಾರಿಗಳಿಗೋಸ್ಕರವೂ ಮನುಷ್ಯರೆಲ್ಲರಿಗೋಸ್ಕರವೂ ನಾವು ವಿಜ್ಞಾಪನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಯಾಚನೆ ಮಾಡಬೇಕು, ಕೃತಜ್ಞತಾಸ್ತುತಿ ಸಲ್ಲಿಸಬೇಕು. ಇಲ್ಲಿ 4 ಪಾಯಿಂಟ್ಗಳಿವೆ. ಪ್ರಾರ್ಥನೆ ಮಾಡೋದಂದ್ರೆ ಕರ್ತನೆ ಅವರನ್ನು ಮಾರ್ಪಡಿಸೋದು ಅನ್ನೋದಷ್ಟೇ ಅಲ್ಲ. ಅವರಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ಅವರ ಪಕ್ಷದಲ್ಲಿದ್ದುಕೊಂಡು ನಾವು ವಿಜ್ಞಾಪನೆ ಮಾಡಬೇಕು. ಅವರ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ಪ್ರಾರ್ಥಿಸಬೇಕು. ಅವರು ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ, ಅವರಿಗೆ ಗೊತ್ತಿಲ್ಲ ಪ್ರಾರ್ಥಿಸುವುದು ಹೇಗೆಂದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರ ಪಕ್ಷದಲ್ಲಿದ್ದುಕೊಂಡು ನೀವು ವಿಜ್ಞಾಪಿಸಬೇಕು. ಅಂತಹ ವಿಜ್ಞಾಪನೆ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾರೆ. ಮೊದಲನೇದಾಗಿ ವಿಜ್ಞಾಪನೆಗಳು, ಎರಡನೇದಾಗಿ ಪ್ರಾರ್ಥನೆಗಳು ಮಾಡಬೇಕು. ಒಂದು ದಿನ ಅಲ್ಲ, ಪ್ರಾರ್ಥನೆಗಳು ಅಂದರೆ ಅನೇಕ ಅಂಶಗಳಿಗೋಸ್ಕರ, ಅನೇಕ ವಿಷಯಗಳಿಗೋಸ್ಕರ ಅನೇಕ ಸಾರಿ ನಾವು ಪ್ರಾರ್ಥಿಸಬೇಕು. ಮೂರನೇದಾಗಿ ಮನವಿ ಮಾಡಿಕೊಳ್ಬೇಕು, ಅಂದರೆ ದೇವರಿಗೆ ಬೇಡಿಕೊಳ್ಳಬೇಕು. ನಮ್ಮ ಸ್ವಂತ ಮಕ್ಕಳಿಗೋಸ್ಕರ ನಾವು ದೇವರಿಗೆ ಬೇಡಿಕೊಳ್ಳುವಂತೆಯೇ ಪ್ರತಿಯೊಬ್ಬರ ಮಕ್ಕಳಿಗೋಸ್ಕರ ನಾವು ದೇವರಿಗೆ ಬೇಡಿಕೊಳ್ಳಬೇಕು, ಮನವಿ ಮಾಡಿಕೊಳ್ಳಬೇಕು. ದೇವರೇ, ನನಗೊಬ್ಬ ಮಗನನ್ನು ಕೊಡಿರಿ, ಆ ಮಗನನ್ನು ಈ ದೇಶಕ್ಕೆ ನಾನು ಕೊಡುತ್ತೇನೆ ಎನ್ನುವಂತೆ, ನನ್ನನ್ನು ಆಶೀರ್ವದಿಸಿರಿ, ಈ ದೇಶಕ್ಕೆ ನಾನು ಆಶೀರ್ವಾದಕರವಾಗಿರುತ್ತೇನೆ ಎನ್ನುವಂತೆ ನಾವು ಮನವಿಗಳನ್ನು ಮಾಡಬೇಕು. ಮೊದಲನೇದು ವಿಜ್ಞಾಪನೆ ಮಾಡಬೇಕು, ಎರಡನೇದು ಪ್ರಾರ್ಥಿಸಬೇಕು, ಮೂರನೇದಾಗಿ ಮನವಿ ಮಾಡಬೇಕು, ನಾಲ್ಕನೇದಾಗಿ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಬೇಕು. ಕೆಲವೊಂದು ಅಧಿಕಾರಿಗಳು ನಮ್ಮ ದೇಶದಲ್ಲಿಯೂ ಕೆಲವೊಂದು ಕಡೆ ಒಳ್ಳೆ ಪ್ರಣಾಳಿಕೆ ತರ್ತಿದ್ದಾರೆ. ಕೆಲವೊಂದು ಒಳ್ಳೆ ವಿಷಯಗಳನ್ನು ಅವರು ತೆಗೆದುಕೊಂಡು ಬರ್ತಿದ್ದಾರೆ. ಅವುಗಳಲ್ಲಿ ಕೆಲವೊಂದು ಉತ್ಸಾಹಕರವಾದ ವಿಷಯಗಳಿವೆ, ಪ್ರಯೋಜನಕರವಾದ ವಿಷಯಗಳಿವೆ. ದೇವರು ನಮ್ಮ ದೇಶದಲ್ಲಿ ನಮಗೆ ಮೇಲುಂಟು ಮಾಡುವಾಗ, ಅಧಿಕಾರಿಗಳಿಂದ ನಮಗೆ ಮೇಲುಂಟಾಗುತ್ತಿರುವಾಗ ನಾವು ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸಬೇಕು. ನಮ್ಮ ಅಧಿಕಾರಿಗಳ ವಿಷಯದಲ್ಲಿ ಕೂಡ ಕೃತಜ್ಞತೆಯುಳ್ಳವರಾಗಿರಬೇಕು. ದೇವರು ಕೊಟ್ಟಂತಹ ಪ್ರತಿ ಅಧಿಕಾರಕ್ಕೆ ನಾವು ವಿಧೇಯರಾಗಬೇಕೆಂದು ಹೇಳಿದ್ದಾರೆ. ದೇಶದ ಕಾನೂನುಗಳಿಗೆ, ದೇಶದಲ್ಲಿರುವ ಕ್ರಿಸ್ತನ ಭಕ್ತರಾಗಿರುವಂತಹ ನಾವು, ನಾನು ಕ್ರಿಸ್ತನಿಗೆ ವಿಧೇಯನಾಗ್ತೇನೆಂದ್ರೆ ನಡೆಯಲ್ಲ. ಈ ದೇಶದಲ್ಲಿರುವ ನಾವು ಈ ದೇಶದ ಕಾಯ್ದೆ ಕಾನೂನಿಗೆ, ಅಧಿಕಾರಕ್ಕೆ ವಿಧೇಯರಾಗಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಈ ದಿನ ಭಾನುವಾರ ಆರಾಧನೆಗೆ ಹೋಗಿ ಏನೋ 4 ಹಾಡು ಹಾಡಿ ಬರೋದಲ್ಲ. ಅದರಲ್ಲೂ ಈಗ ಕ್ರಿಸ್ಮಸ್ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲವೇ? ಯೇಸು ಹುಟ್ಟಿ ಬಂದನು ಎಂಬ ಹಾಡು ಹಾಡ್ತಾ ಇರ್ತಾರೆ. ಈ ಹಾಡು ಎಲ್ಲೆಡೆ ಕೇಳ್ತಿದ್ದೇವೆ. ಆತನು ಹುಟ್ಟಿದ್ದು ನಿಜವೇ, ಅಲ್ಲಿಗೆ ನಿಲ್ಲಿಸಬೇಡಿ. ಆತನು ಹುಟ್ಟಿದ, ಬೆಳೆದ, ಸೇವೆ ಮಾಡಿದ, ಅದ್ಭುತಗಳನ್ನು ಮಾಡಿದ, ಮಹತ್ಕಾರ್ಯಗಳನ್ನು ಮಾಡಿದ, ಅನ್ಯಾಯದ ತೀರ್ಪಿಗೆ ಗುರಿಯಾಗಿ ಶಿಲುಬೆಗೆ ಹಾಕಲ್ಪಟ್ಟ, ಮರಣ ಹೊಂದಿದ, ತಿರುಗಿ 3ನೇ ದಿನದಲ್ಲಿ ಎದ್ದು ಬಂದ, ಪರಲೋಕಕ್ಕೆ ಆರೋಹಣವಾಗಿ ಬೇಗನೆ ತಿರುಗಿ ಬರಲಿಕ್ಕಿದ್ದಾನೆಂಬ ಸಂಪೂರ್ಣ ಸುವಾರ್ತೆಯನ್ನು ಸಾರಿರಿ. ರಕ್ಷಕನು ಈ ಹೊತ್ತು ಹುಟ್ಟಿದ್ದಾನೆಂತ ಅಷ್ಟೇ ಅಲ್ಲ, ರಕ್ಷಕನು ನನಗಾಗಿ ಮರಣ ಹೊಂದಿದ್ದಾನೆ,
ಮೃತ್ಯುಂಜಯನಾಗಿ ಎದ್ದು ಬಂದು ನನಗೆ ರಕ್ಷಣೆ ಕೊಟ್ಟಿದ್ದಾನೆ ಎಂಬ ಸಂಪೂರ್ಣ ಸುವಾರ್ತೆ ಸಾರಬೇಕು. ಭಾನುವಾರ ಆಲಯಕ್ಕೆ ಹೋಗುವ ವಿಶ್ವಾಸಿಗಳು, ದೇವರ ಮಕ್ಕಳೆಂದು ಹೇಳಿಕೊಳ್ಳುವ ನಮ್ಮೆಲ್ಲರ ಮೇಲೆ ಇಂತಹ ಜವಾಬ್ದಾರಿಕೆ ಇದೆ. ಏನೋ ಒಂದು ಗುಡಿಗೆ ಹೋಗಿ ಬಂದೇವೆಂದು ಹೇಳಿಕೊಳ್ಳುವಂಥದ್ದಲ್ಲ ಪ್ರಿಯರೇ. ನಾವು ಇತರರಿಗೋಸ್ಕರ ವಿಜ್ಞಾಪನೆ ಮಾಡಬೇಕು. ನಮ್ಮ ಬಾಧೆ, ನಮ್ಮ ಶ್ರಮೆ, ನಮ್ಮ ಕಷ್ಟಗಳಿಗಾಗಿ ಪ್ರಾರ್ಥಿಸಿಕೊಳ್ಳುವುದು ನಮಗೆ ಎಷ್ಟು ಅವಶ್ಯಕವಾಗಿದೆಯೋ, ಇತರರಿಗೋಸ್ಕರ, ದೇಶಕ್ಕೋಸ್ಕರ, ಜನರೆಲ್ಲರಿಗೋಸ್ಕರ ಮೊರೆ ಇಡುವಂಥದ್ದು ಕೂಡ ಅಷ್ಟೇ ಅವಶ್ಯಕವಾಗಿದೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನು ಇರ್ತೇನೆ ಎಂದು ದೇವರು ಹೇಳಿರೋದ್ರಿಂದ ನಾವು ಆಲಯಕ್ಕೆ ಹೋಗಿ ಪ್ರಾರ್ಥಿಸುವಾಗ ಯೇಸುವಿನ ಸನ್ನಿಧಿ ಅಲ್ಲಿರುತ್ತೆ. ಭೂಮಿಯ ಮೇಲೆ ಇಬ್ಬರು ಒಂದೇ ಮನಸ್ಸಿನಿಂದ ಯಾವುದನ್ನು ಬಂಧಿಸುತ್ತಾರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡ್ತದೆ, ಯಾವುದನ್ನು ಬಿಡುಗಡೆ ಮಾಡ್ತಾರೋ ಅದು ಪರಲೋಕದಲ್ಲಿ ಬಿಡುಗಡೆಯಾಗ್ತದೆ ಎನ್ನುವ ಮಾತಿನ ಪ್ರಕಾರ ಯೇಸು ನಾಮ ಧರಿಸಿರುವ ನಾವೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ದೇವರ ಆಲಯದಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯುವ ಹಾಗೆ, ಅಪವಿತ್ರವಾದ ಕಾರ್ಯಗಳು ಬಂಧಿಸಲ್ಪಡುವ ಹಾಗೆ, ದೇವರ ಆತ್ಮನ ಕಾರ್ಯಗಳು ಬಿಡುಗಡೆ ಮಾಡುವ ಹಾಗೆ, ಬಂಧನಗಳಲ್ಲಿರುವಂಥವರು ಬಿಡುಗಡೆ ಹೊಂದುವ ಹಾಗೆ ದೇವರ ಪ್ರೀತಿಯನ್ನು ಪ್ರಕಟಿಸುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ದೇವರಾತ್ಮನ ಕಾರ್ಯಗಳು ನಡೆಯದಂತೆ ಈ ದಿನ ಎಷ್ಟೋ ಆಟಂಕಗಳು ಎದುರಾಗ್ತಿವೆ. ಪ್ರಾರ್ಥನೆಯಿಂದ, ಉಪವಾಸದಿಂದ ಮಾತ್ರ ಇದು ಸಾಧ್ಯ ಎಂದು ಯೇಸು ಹೇಳಿರುವ ಮಾತುಗಳನ್ನು ಜ್ಞಾಪಕ ಮಾಡಿಕೊಂಡು ಆಲಯದೊಳಗೆ ಹೋದಾಗ ಆತನನ್ನು ಸ್ತುತಿಸೋಣ, ಆತನಿಗೆ ಕೃತಜ್ಞತಾಸ್ತುತಿ ಸಲ್ಲಿಸೋಣ, ಆತನನ್ನು ಆರಾಧಿಸೋಣ, ಆತನ ವಾಕ್ಯವನ್ನು ಧ್ಯಾನ ಮಾಡೋಣ, ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸೋಣ. ದೇಶಕ್ಕೋಸ್ಕರ, ಪ್ರಪಂಚಕ್ಕೋಸ್ಕರ ವಿಜ್ಞಾಪನೆ ಮಾಡೋಣ. ಪ್ರಪಂಚ ಪರಿಸ್ಥಿತಿಯೆಲ್ಲ ಇವಾಗ ನಮ್ಗೆ ಗೊತ್ತಾಗ್ತಿದೆ. ಒಂದು ಕಾಲದಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಬಗ್ಗೆ ನಮಗಷ್ಟು ಗೊತ್ತಾಗ್ತಿರಲಿಲ್ಲ. ಆದರೆ ಇಂಟರ್ನೆಟ್ ಮೂಲಕ ಈಗ ಮೇಲಿಂದ ಮೇಲೆ ಪ್ರಪಂಚದ ಯಾವ ಮೂಲೆಯಲ್ಲಿ ಏನಾಗ್ತಿದೆ ಎಂದು ಗೊತ್ತಾಗ್ತಿದೆ. ಅಲ್ಲಿ ಭೂಕಂಪ, ಇಲ್ಲಿ ಯುದ್ಧ, ಇಲ್ಲಿ ಈ ಸಮಸ್ಯೆ, ಈ ಕಡೆ ಆಕ್ಸಿಡೆಂಟ್ಗಳು, ಅಲ್ಲಿ ಇಂತಹ ಹೋರಾಟ ಎಂಬ ಸಮಾಚಾರಗಳು ನಾವು ಕೇಳ್ತಿದ್ದೇವಲ್ಲವೇ? ಎಷ್ಟೋ ಜನರು ನಿರಾಶ್ರಿತರಾಗಿದ್ದಾರೆ, ಮರಣಾಪಾಯ ಸ್ಥಿತಿಯಲ್ಲಿದ್ದಾರೆ, ಆಹಾರವಿಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ದೇಶಗಳು ಬರಗಾಲದಲ್ಲಿವೆ, ದೇಶಗಳು ಯುದ್ಧದಲ್ಲಿ ನಷ್ಟ ಹೋಗ್ತಿದ್ದಾರೆ, ಅನೇಕರು ಅಂಗವಿಕಲರಾಗ್ತಿದ್ದಾರೆ, ಅನೇಕರು ಪ್ರಾಣ ಕಳ್ಕೊಳ್ತಿದ್ದಾರೆ ಎಂಬುದನ್ನು ನಾವು ಕೇಳ್ತಿರುವಾಗ ನಾವು ಮೊಳಕಾಲೂರಿ ದೇವರು ಅಲ್ಲಿ ಸಮಾಧಾನ ಕೊಡುವ ಹಾಗೆ, ತನ್ನ ಕಾರ್ಯಗಳು ನಡೆಸುವ ಹಾಗೆ, ಅವರಿಗೆ ದೇವರು ಆದುಕೊಳ್ಳುವ ಹಾಗೆ ನಾವು ವಿಜ್ಞಾಪನೆ ಮಾಡಲು ಬದ್ಧರಾಗಿದ್ದೇವೆ. ದೇವರ ಮಕ್ಕಳು ದೇವರ ಪಕ್ಷದಲ್ಲಿದ್ದುಕೊಂಡು ವಿಜ್ಞಾಪನೆ ಮಾಡಬೇಕೆಂದು ದೇವರು ಕೋರಿಕೊಳ್ತಾರೆ. ನನ್ನ ಬಂಡೆಯ ಬಿರುಕಿನಲ್ಲಿ ನಿಲ್ಲಬಲ್ಲಂಥವನು ಯಾರಾದರೂ ಇದ್ದರೆ ಅವನ ನಿಮಿತ್ತ ನಾನು ದೇಶವನ್ನು ಉದ್ಧಾರ ಮಾಡ್ತೇನೆಂದು ದೇವರು ಹೇಳ್ತಾರೆ. ದೇವರಿಗೆ ಮೊರೆ ಇಡುವಂಥವರಿದ್ರೆ ಅಂಥವರ ಮೊರೆ ದೇವರು ಕೇಳಿ ಅವನ ನಿಮಿತ್ತ, ಆ ನೀತಿವಂತನ ಪ್ರಾರ್ಥನೆಯ ನಿಮಿತ್ತ ಆ ಸೊದೋಮ ಗೋಮರ ಎಂಬ ಪಟ್ಟಣವನ್ನು ಯಾವ ರೀತಿಯಾಗಿ ತಪ್ಪಿಸಬೇಕೆಂದು ದೇವರು ಆಶಿಸಿದಿರಲ್ಲವೋ ಅದೇ ರೀತಿ ದಿನ ದೇವರು ಬಯಸ್ತಿದ್ದಾರೆ. ಅಲ್ಲಿ 10 ಮಂದಿ ನೀತಿವಂತರಿಲ್ಲದಿದ್ದಾಗ ಆ ಪಟ್ಟಣ ನಾಶ ಮಾಡಬೇಕೆಂದು ದೇವರು ಬಯಸಿದಾಗ ಅಬ್ರಹಾಮನ ವಿಜ್ಞಾಪನೆ ದೇವರು ಕೇಳಿ ಲೋಟನ ಕುಟುಂಬ ರಕ್ಷಿಸುವುದಕ್ಕೆ ಪ್ರಯತ್ನಿಸಿದಂತೆ ಈ ದಿನ ನಾವು ಪ್ರಾರ್ಥಿಸುವುದಾದರೆ, ಕನಿಷ್ಠ ದೇವರಿಗೆ ವಿಧೇಯರಾಗುವುದಾದರೆ ಪ್ರಪಂಚದಾದ್ಯಂತ ಅನೇಕ ದೇವರನ್ನು ದೂಷಿಸುವಂತಹ ವಿರೋಧಿಗಳಿಗೆ ಅವರ ಮನೋನೇತ್ರಗಳು ಬೆಳಗಿಸಲ್ಪಟ್ಟು ದೇವರನ್ನು ಅರಿತುಕೊಂಡು ಕಾನೂನುಗಳನ್ನು ಬದಲಾಯಿಸಿ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ, ಸೌಹಾರ್ದೆಯ ಕಾರ್ಯಗಳು ನಡೆಯುತ್ತವೆ. ಅದಕ್ಕೋಸ್ಕರವೇ ನಾವು ಆಲಯಕ್ಕೆ ಹೋಗಬೇಕು. ಪ್ರಪಂಚದ ಶಾಂತಿಗೋಸ್ಕರ ಸಮಾವೇಶಗಳು ನಡೆಯುವುದರಿಂದ ಪ್ರಯೋಜನವಿಲ್ಲ. ಸಮಾಧಾನದ ಪ್ರಭುವಾದ ಕರ್ತನ ಸನ್ನಿಧಿಯಲ್ಲಿ ನಾವು ವಿಜ್ಞಾಪನೆ ಮಾಡುವುದಾದರೆ ಶಾಂತಿ ಸಮಾಧಾನಗಳನ್ನು ನಮಗೂ ನಮ್ಮ ಸುತ್ತಲಿರುವವರಿಗೂ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಅನುಗ್ರಹಿಸುವುದಕ್ಕೂ ರಾಜಾದಿರಾಜನೂ ಒಡೆಯರ ಒಡೆಯನೂ ಆಗಿರುವ ನಮ್ಮ ಕರ್ತನಾದ ಯೇಸುವಿಗೆ ಅದು ಸಾಧ್ಯವಾಗಿದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಸಭೆಗಳಿಗೆ ಹೋಗಿ ಅನೇಕ ವಿಷಯಗಳಿಗಾಗಿ, ದೇಶಗಳಿಗಾಗಿ, ದೇಶ ಪ್ರಜೆಗಳಿಗಾಗಿ ನಾವು ಪ್ರಾರ್ಥಿಸುವವರಾಗಿ ಸಹಾಯ ಮಾಡಿರಿ. ನಿಮ್ಮ ಬರೋಣ ಸಮೀಪವಾಗಿರುವುದರಿಂದ, ನಿಮ್ಮ ನಾಮ ಅರಿಯದೇ ಇರುವವರು ಅನೇಕರಿರೋದ್ರಿಂದ, ನೀವು ಜನಿಸಿದ್ದೀರೆಂಬ ಸಂಗತಿ ಅರಿಯದೇ ಇರುವವರು ಇನ್ನೂ ಅನೇಕರು ಇರುವುದರಿಂದ, ನೀವು ರಕ್ಷಕನಾಗಿದ್ದೀರೆಂಬ, ವಿಮೋಚಕನಾಗಿದ್ದೀರೆಂಬ ಈ ಸಂಪೂರ್ಣ ಸುವಾರ್ತೆ ತಿಳಿಯಲಾರದಂಥವರು ಎಷ್ಟೋ ಜನರಿದ್ದಾರೆ. ಅವರಿಗಾಗಿ ವಿಜ್ಞಾಪನೆ ಮಾಡಲು ಈ ಅಂತ್ಯ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ಪ್ರೀತಿಯ ಸುವಾರ್ತೆ ಪ್ರಕಟಿಸಲ್ಪಡುವ ಹಾಗೆ ನಮ್ಮಿಂದ ದೇವರೇ ಸುವಾರ್ತಿಕರು, ಬೋಧಕರು, ಸೇವಕರು ಎದ್ದೇಳುವಂತೆ ಸಹಾಯ ಮಾಡಿರಿ. ಅವರು ನಿಮ್ಮ ಅಭಿಷೇಕ ಹೊಂದಿ ನಿಮ್ಮ ಕಾರ್ಯಗಳನ್ನು ನಡೆಸುವವರಾಗಿ ಇರುವಂತೆ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ
ಇಲ್ಲವೇ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ನಾವು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ ಪ್ರಿಯರೇ, ಆಗ ತಾನೇ ದೇವರು ತಪ್ಪದೆ ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಈ ದಿನ ಕರ್ತನ ದಿನವಲ್ಲವೋ? ನಿಮ್ಮ ಸಭೆಗಳಿಗೆ ದಯಮಾಡಿ ಹೋಗಿರಿ. ನಿಮ್ಮ ಸಭೆಗೆ ಹೋಗಿ ಬಂದ ನಂತರ ನಿಮಗೆ ಬಿಡುವಿದ್ದಾಗ ಈ ಕಾರ್ಯಕ್ರಮ ಕೂಡ ವೀಕ್ಷಿಸಿರಿ. ಅನೇಕರಿಗೆ ಇದನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ. ಈ ಕಾರ್ಯಕ್ರಮ ಮುಖ್ಯವಾಗಿ ನಾವು ಪ್ರಸಾರ ಮಾಡಲು ಚರ್ಚಿಗೆ ಇತರ ದೇಶದಲ್ಲಿ ಹೋಗದೇ ಇರುವ ಅನೇಕರಿಗೋಸ್ಕರ ಈ ರೀತಿ ಲೈವ್ ಪ್ರೋಗ್ರಾಮ್ ಅನ್ನು ನಾವು ಪ್ರಸಾರ ಮಾಡ್ತಿದ್ದೇವೆ. ಅತ್ಯಧಿಕವಾಗಿ ಅವರು ಬಲಗೊಳ್ತಿದ್ದೇವೆ ಎಂದು ಕೊಟ್ಟ ಸಾಕ್ಷಿಯ ಮೇರೆಗೆ ಎಷ್ಟೋ ಪ್ರೋತ್ಸಾಹಕರವಾಗಿ ಸೇವೆ ಮುಂದುವರಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.